ಏನಾದರೂ ದೇಶಕ್ಕೆ ಸಂಕಷ್ಟ ಬಂದಾಗ ಹೇಗಿರಬೇಕು ಅನ್ನೋದನ್ನು ಕಲಿಬೇಕು. ಇನ್ನು ಕಾಂಗ್ರೆಸ್ ಅವರು ಜೀವನ ಪೂರ್ತಿ ಕಾಂಗ್ರೆಸ್ ಅವರು ಓಲೈಸುವಂಥದ್ದೇ ಆಗೋಯ್ತು ಓಟ್ಗೋಸ್ಕರ. ಮುಂದೆ ಈ ದೇಶದ ಜನ, ಈ ರಾಜ್ಯದ ಜನ, ಈ ಘಟನೆ ಆಗ್ತಾ ಇದೆಯಲ್ಲ, ಸಿದ್ದರಾಮಯ್ಯ ಹೇಳಿಕೆ, ಲಾಡ್ ಹೇಳಿಕೆ, ಪ್ರಿಯಾಂಕಾ ಖರ್ಗೆ ಹೇಳಿಕೆ, ದಿನೇಶ್ ಗುಂಡೂರಾವ್ ಹೇಳಿಕೆ, ಇವೆಲ್ಲನೂ ಕೂಡ ರಾಜ್ಯದ ಜನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಮುಂದೆ ನಿಮ್ಮೆಲ್ಲರಿಗೂ ಸರಿಯಾದಂಥ ಪಾಠ ಈ ರಾಜ್ಯದ ಜನ ಕಲಿಸ್ತಾರೆ. ನೋಡಿ, ನಿಮ್ಮ ಜನ್ಮದಲ್ಲಿ ಜ್ಞಾಪಕ ಇಟ್ಕೊಂಡಿರೋ ಪಾಠವನ್ನು ಈ ಜನ ಕಲಿಸ್ತಾರೆ. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಒಂದು ಹೇಳಿದ್ದಾರೆ, ಸರ್ವಪಕ್ಷದ ಸಭೆ ಕರೆದಾಗ ಮೋದಿ ಅವರು ಇರಬೇಕು, ಅವರೇ ಇದ್ದಿಲ್ಲ. ಯಾವ ರೀತಿಯಾಗಿ ಬರೀ ಭಾಷಣದಲ್ಲಿ ಇಂಗ್ಲೀಷ್ ಹಿಂದಿಯಲ್ಲಿ ಉತ್ತರ ಕೊಡೋದಲ್ಲ, ಇಲ್ಲಿ ಬಂದು ಕೊಡಬೇಕು. ನೋಡಿ, ಸರ್ವಪಕ್ಷದ ಸಭೆ ರಕ್ಷಣಾ ಸಚಿವರ ನೇತೃತ್ವದಲ್ಲಿ ಅಂತೇಳಿ ಮೊದಲೇ ಅನೌನ್ಸ್ ಆಗಿದೆ. ಯಾರು ಇರಬೇಕು, ಯಾರು ಇರಬಾರ್ದು ಅಂತ ಕೇಂದ್ರ ಸರ್ಕಾರ ತೀರ್ಮಾನ ಮಾಡುವಂಥದ್ದು. ನೆಕ್ಸ್ಟ್ ಅದನ್ನು ಹೇಳ್ತಾರೆ, ಪ್ರೈಮ್ ಮಿನಿಸ್ಟ್ರು ಇರಬೇಕಾಗಿತ್ತು ಅಂತ, ನೆಕ್ಸ್ಟ್ ರಾಷ್ಟ್ರಪತಿ ಇರಬೇಕಾಗಿತ್ತು ಅಂತಾರೆ. ಯಾರು ಈಗ ಸರ್ಕಾರ ಯಾವುದಾದ್ರೂ ಸಭೆ ಕರೆದಾಗ ಯಾರು ನೇತೃತ್ವ ಅಂತ ಅನೌನ್ಸ್ ಮಾಡ್ತಾರೆ ಸರ್ಕಾರ. ಅದೇ ಪ್ರಕಾರ ಮಾಡಿದ್ದಾರೆ. ರಕ್ಷಣೆಗೆ ಸಂಬಂಧಪಟ್ಟಂತ, ದೇಶದ ರಕ್ಷಣೆಗೆ ಸಂಬಂಧಪಟ್ಟಂತ ವಿಚಾರ ಇದ್ದಿದ್ದರಿಂದ ರಕ್ಷಣಾ ಸಚಿವರು ಕರೆದಿದ್ದಾರೆ ಸಭೆ. ನೋಡಿ, ಎಲ್ಲಿ ಸೆಕ್ಯೂರಿಟಿ ಇರಬೇಕು ಅನ್ನೋದನ್ನ ಅಲ್ಲಿನ ರಾಜ್ಯ ಸರ್ಕಾರ ಸಲಹೆಯ ಮೇರೆಗೆ ಮತ್ತು ಅಲ್ಲಿನ ರಾಜ್ಯಪಾಲರ ಸಲಹೆ ಮೇರೆಗೆ ನಡೆಯುವಂಥದ್ದು. ಅಲ್ಲಿ ಈಗ ಎಲೆಕ್ಷನ್ ಆಗಿದೆ, ಅಲ್ಲೇ ಒಂದು ಸರ್ಕಾರ ಇದೆ. ಈಗ ಸಿದ್ದರಾಮಯ್ಯ ಏನು ಹೇಳ್ತಾರೆ, ನಾನು CBIನ ಬಿಡಲ್ಲ, ನಾನು EDನ ಬಿಡಲ್ಲ ಹೇಳ್ತಾರಲ್ಲ. ಹಾಗೆ ರಾಜ್ಯ ಸರ್ಕಾರ, ಅಲ್ಲೂ ಒಂದು ರಾಜ್ಯ ಸರ್ಕಾರ ಇದೆ. ಅವರ ಜೊತೆ ಚರ್ಚೆ ಮಾಡಿ ಅಲ್ಲಿರೋ ರಾಜ್ಯ ಸರ್ಕಾರ ನಡ್ಕೊಂಡಂಥ ನಡವಳಿಕೆಗೂ ಕಾಂಗ್ರೆಸ್ಸಿನ ಈ ನಮ್ಮ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ಸಿನ, ಕರ್ನಾಟಕ ಕಾಂಗ್ರೆಸ್ಸಿನ ಅಜಗಜಾಂತರ ವ್ಯತ್ಯಾಸ ಇದೆ. ನಿಜಕ್ಕೂ ಸೇನೆ ಮೇಲೆ ಮತ್ತು ಅಲ್ಲಿನ ಸರ್ಕಾರದ ಮುಖ್ಯಮಂತ್ರಿ, ಅದು ಕಾಂಗ್ರೆಸ್ ಬೆಂಬಲಿತ ಸರ್ಕಾರ, ಅದು ಅವ್ರ ಮೇಲೇನೆ ಆಪಾದನೆ ಮಾಡ್ತಾರೆ. ಹಾಗಾದ್ರೆ ನಾನು ಪ್ರಶ್ನೆ ಕೇಳ್ತೀನಿ, ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರಲ್ಲ, ಅವಾಗೇನು ಮಣ್ಣು ತಿಂತಾ ಇದ್ದೀರ ನೀವೆಲ್ಲ? ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಅವಾಗೇನು ಮಾಡ್ತಾ ಇದ್ರಿ? ಅವಾಗೇನು ಮಾಡ್ತಾ ಇದ್ರಿ? ರಾಜ್ಯದಲ್ಲಿ ದಿನ ರೇಪ್ಗಳು ನಡೀತಾ ಇದೆ, ಕೊಲೆಗಳು ನಡೀತಾ ಇದೆ. ನಿಮ್ಮ ಇಂಟೆಲಿಜೆನ್ಸಿ ಅಂತ ಕೇಳಿದ್ರೆ ನಾವು ಯಾವುದ್ರ ಬಗ್ಗೆ ಮಾತಾಡಬೇಕು? ಇದು ಲೋಕಲ್ ಸಂಬಂಧಪಟ್ಟಂತ ವಿಚಾರ ಅಲ್ಲ, ದೇಶದ ಪ್ರಶ್ನೆ. ದೇಶದ ಪ್ರಶ್ನೆ ಬಂದಾಗ ನಾವೆಲ್ಲರೂ ಕೂಡ ಒಂದು ವಾಯ್ಸಲ್ಲಿ ಮಾತಾಡಬೇಕು, ಒಂದು ವಾಯ್ಸಲ್ಲಿ. ಆದರೆ ಸಿದ್ದರಾಮಯ್ಯ ವೋಟ್ ವಾಯ್ಸಲ್ಲಿ ಮಾತ್ರ ಮಾತಾಡ್ತಾರೆ. ವೋಟ್ ಪಾಲಿಟಿಕ್ಸ್, ವೋಟ್ ವಾಯ್ಸ್ ಅಂತ. ಇದು ವೋಟ್ ವಾಯ್ಸ್ ಅಂತ. ಇದು ಭಾಳ ದಿನ ನಡೆಯಲ್ಲ. ಜನ ಬೇಗ ಅರ್ಥ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ ಏನು ಅನ್ನೋದು ಜನಕ್ಕೆ ಅರ್ಥ ಆಗೋಗ್ಬಿಟ್ಟಿದೆ. ಈಗ ಇನ್ನಷ್ಟು ಅರ್ಥ ಮಾಡೋಕ್ಕೆ ಹೊರಟಿದ್ದೀರ ನಿಮ್ಮ ಸರ್ಕಾರ. ಸ್ವಾಗತ ಮಾಡ್ತೀನಿ. ಸ್ಮಾರ್ಟ್ ವಿಚಾರವಾಗಿ ಜನಗಳ ಮೇಲೆ ಬಲವಂತವಾದಂಥ ಹೇರಿಕೆ. ಅವರು ಆಚೆ ಹೇಳೋದು ಯಾರು ಬೇಕೋ ಹಾಕೊಂಬೋದು, ಯಾರು ಬೇಡ ಅಂತ ಹೇಳೋದು. ಅಲ್ಲಿ ನೋಡಿದ್ರೆ ಇಲಾಖೆಯವರು ದೊಡ್ಡಬಳ್ಳಾಪುರದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ, ನೀನು ಹಾಕ್ಕೊಳ್ಳೇಬೇಕು ಅಂತ. ಸಿಂಗಲ್ ಫೇಸಿಂದ ಡಬಲ್ ಫೇಸ್ಗೋ ತ್ರಿಬಲ್ ಫೇಸ್ಗೆ ಹೋಗ್ಬೇಕಾದ್ರೆ ಹೇಳೋದೊಂದು ಮಾಡೋದೊಂದು. ಇದೊಂದು ಸ್ಮಾರ್ಟ್ ಮೀಟರ್ ಅನ್ನೋದೇ ಒಂದು ದೊಡ್ಡ ಕರ್ಮಕಾಂಡ. ಅದು ಕೋರ್ಟ್ ಏನು ಸ್ಟೇ ಕೊಟ್ಟಿದೆ ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಓಕೆ, ಇನ್ನೊಂದು ಯಾವುದೋ ಇತ್ತು
ಕಾಂಗ್ರೆಸ್ ಟ್ವೀಟನ್ನು ಮಾಡಿದ್ದಾರೆ. ಇಲ್ಲ, ಕಲಬುರಗಿ ಘಟನೆ ಕರೆಕ್ಟ್. ಕಲಬುರಗಿ ಘಟನೆ, ಕಲಬುರಗಿಯಲ್ಲಿ ಏನು ಈ ಹತ್ಯಾಕಾಂಡ ಆಯಿತು, ದೇಶದ ಮೇಲೆ ಆಘಾತ ಮಾಡಿ ನಮ್ಮ ಹಿಂದೂಗಳು ಸತ್ತರು, ಅದರ ವಿರುದ್ಧವಾಗಿ ಅಲ್ಲಿನ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಪಾಕಿಸ್ತಾನಕ್ಕೆ ಅವಮಾನ ಮಾಡಬೇಕು ಅಂತ ಅಲ್ಲಿನ ಧ್ವಜವನ್ನು ರಸ್ತೆಯಲ್ಲಿ ಹಾಕಿ ಎಲ್ಲ ತುಳ್ಕೊಂಡು ಹೋಗ್ಬೇಕು ಅದನ್ನ ಅಂತ ಮಾಡಿದರು. ಆದರೆ ಕೆಲವು ಕಿಡಿಗೇಡಿಗಳು, ಮುಸ್ಲಿಂ ಮಹಿಳೆಯರು ಕಿಡಿಗೇಡಿಗಳು ಅದನ್ನು ತೆಗೆದುಹಾಕಿ ಅವರ ಪ್ರೇಮ ಯಾರ ಕಡೆ ಇದೆ ಅನ್ನೋದನ್ನು ತೋರಿಸಿದ್ದಾರೆ. ತಿನ್ನೋದು ಅನ್ನ ನಮ್ಮದು, ಕುಡಿಯೋ ನೀರು ನಮ್ಮದು, ಭಾರತದ್ದು. ಪ್ರೀತಿ ಯಾರಿಗೆ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು ರಾಜ್ಯದ ಜನ. ಮತ್ತೆ ಅವ್ರನ್ನ ಬಂಧಿಸಿದ್ದಾರೆ. ಯಾರನ್ನ? ಪಾಕಿಸ್ತಾನಕ್ಕೆ ಫೇವರ್ ಮಾಡಿದವ್ರನ್ನಲ್ಲ, ಪಾಕಿಸ್ತಾನಕ್ಕೆ ಅವಮಾನ ಮಾಡಿದವ್ರನ್ನ ನಮ್ಮ ಕಾರ್ಯಕರ್ತನ ಬಂಧಿಸಿದ್ದಾರೆ. ಯಾಕೆ ಅವಮಾನ ಮಾಡಿದ್ರಿ ಪಾಕಿಸ್ತಾನದವ್ರಿಗೆ, ಪಾಕಿಸ್ತಾನದ ಫ್ಲಾಗ್ ಯಾಕೆ ಅವಮಾನ ಮಾಡಿದ್ರಿ ಅಂತ ನಮ್ಮ ಕಾರ್ಯಕರ್ತರನ್ನ, ಹಿಂದೂ ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ. ಇದು ಸಿದ್ದರಾಮಯ್ಯ. ಈಗ ಡಿ ಕೆ ಶಿವಕುಮಾರ್ ಹೇಳ್ತಾರಲ್ಲ, ನಾನು ಹಿಂದೂ ಆಗಿ ಬದುಕಿದ್ದೀನಿ, ಹಿಂದೂ ಆಗಿ ಸತ್ತೋಯ್ತು. ಇವಾಗ ಹೇಳಪ್ಪ ನೀನು ಯಾರು ಅಂತ ಗೊತ್ತಾಗ್ತದೆ. ಈಗ ತೋರ್ಸೋನು ಯಾರು ಅಂತ. ಇದೊಂದು ಪರ್ವಕಾಲ. ಈ ಕಾಂಗ್ರೆಸ್ ಅವರ ಬಣ್ಣ ಬಯಲಾಗುವಂಥ ಕಾಲ ಹತ್ರ ಬಂದಿದೆ. ಅವ್ರು ಏನು ಅನ್ನೋದು ರಾಜ್ಯದ ಜನಕ್ಕೆ ಚೆಂದಾಗಿ ಅರ್ಥ ಮಾಡ್ತಾ ಇದ್ದಾರೆ. ಇದರಿಂದ ಕಾಂಗ್ರೆಸ್ ಇದೇ ಥರ ನಡವಳಿಕೆ ನಡ್ಕೊಂಡ್ರೆ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ ಈ ಪಾರ್ಟಿಗೆ ಎಲ್ಲಿ ಕಳಿಸ್ಬೇಕು ಅನ್ನೋದನ್ನ. ಅವರು ಹೇಳಿದ್ರಲ್ಲ, ಓದೋರು ಹೋದ್ರು ಅಂತ. ಹಂಗೆ ಈ ಕಾಂಗ್ರೆಸ್ಸನ್ನ ಓದೋರು ಹೋದ್ರು ಅಂತೇಳಿ ಜನನೂ ತೀರ್ಮಾನ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.